ಕ್ವಾಲಿಟಿ ಒಳ್ಳೆ ಗ್ರಾಫಿಕ್ಕು ಒಳ್ಳೆ ಅಂದರೆ ಬಂದು ಕೂತ್ಕೊಂಡಾಗಿಂದ ಬೆಳಗ್ಗೆ 6:30ಗೆ ಬಂದು ಕೂತ್ಕೊಂಡಿದ್ದು ಇವಾಗ 9:30 ಅನ್ನೋ ಟೈಮೇನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರು. ಒಳ್ಳೆ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿದೆ. ಇದಕ್ಕೆ ಕನ್ನಡಕ್ಕೆ ಬಂದಿರೋ ಬೆಲೆ ಇನ್ನು ಮೇಲೆ ನಾವು ಇದೇ ಥರ ಉಳಿಸ್ಕೊಂಡು ಹೋಗಬೇಕು. ಈಶ್ವರನ ಊದೋಟನ ಯಾವ ಥರ ರಕ್ಷಿಸಬೇಕು, ಉಳಿಸ್ಕೊಬೇಕು ಅಂತ ಎಲ್ಲ ಇಲ್ಲಿ ತೋರಿಸಿದ್ದಾರೆ. ಪ್ಲೀಸ್ ಜನ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಯಾರು ಸರ್ ಮೇಡಮ್ ಹೇಳ್ತೀನಿ ಕೇಳಿ, ಒಂದೇ ಒಂದು ನಿಮಿಷ ನಂಗೆ ಬೋರ್ ಆಗಿಲ್ಲ. ನನಗೆ ಬೆಳಿಗ್ಗೆ ನೈಟ್ ಊಟ ಮಾಡಿಲ್ಲ, ಬೆಳಿಗ್ಗೆ ಬಂದು ಕೂತ್ಕೊಂಡು ಹೊಟ್ಟೆನೂ ಅಷ್ಟಿಲ್ಲ. ಮಾಡಿಲ್ಲ ಬೆಳಿಗ್ಗೆ. ಹೌದು, ನನಗೆ ಸಿನಿಮಾ ಅಂದರೆ ಅಷ್ಟು ಹುಚ್ಚು. ಯಾಕಂದರೆ ಕಾಂತಾರ 2ಗೆ ಅಷ್ಟು ವೆಯ್ಟ್ ಮಾಡಿದ್ದೀನಿ. ಫಸ್ಟ್ ಶೋ ಊರ್ವಶಿ ಥಿಯೇಟ್ರಲ್ಲಿ ಕಾಂತಾರ ಊರ್ವಶಿ ಥಿಯೇಟ್ರ್ ಫಸ್ಟ್ ಶೋ ನೋಡಿದ್ದೆ. ಇವಾಗ ಕಾಂತಾರ 1 ಫಸ್ಟ್ ಶೋ ನೋಡ್ತಾ ಇದ್ದೀನಿ. 100% ತೃಪ್ತಿ ಆಗಿದೆ. ಸರ್ ಕಾಂತಾರ ನನಗೆ 400 ರೂಪಾಯಿ ಜಾಸ್ತಿ ಅನಿಸ್ತು. ಬಟ್ ಈ 400 ರೂಪಾಯಿ ತೊಗೊಳ್ಳೋ ದುಡ್ಡಿಗೆ ಅವರು ಸೌಂಡ್ ಕೊಡಬೇಕು. ಇಲ್ಲಿ ಡಾಲ್ಬಿ ಆಟಮ್ಸ್ ಆಗಲಿ DBS ಎಲ್ಲ ಇಡೀ ಬೆಂಗಳೂರಿಗೆ ವೀರೇಶ್ ಥಿಯೇಟ್ರಲ್ಲಿ ನಂಬರ್ 1 ಫಸ್ಟ್ ತಂದಿರೋದು. ಬಟ್ ಸೌಂಡ್ ಯಾರೂ ಕೊಡ್ತಾ ಇಲ್ಲ. ಸೌಂಡ್ ಕೊಟ್ಟರೆ ಜನಕ್ಕೆ ಇನ್ನೂ ಮಜಾ ಕೊಡ್ತಾರೆ. ಹೇಳ್ತೀನಿ ಕೇಳಿ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಸರ್ಕಾರ ಆಗಿರ್ಬೋದು, 1000 ರೂಪಾಯಿಗೆ ಟಿಕೆಟ್ ಇರಬೇಕು ಅಂತ ಒಂದು ಇವರು ಸರ್ ಇದೆಲ್ಲ ಗೌರ್ಮೆಂಟ್ ಗಿಮಿಕು ಅಷ್ಟೇ. ಹೇಳ್ತೀನಿ ಕೇಳಿ, ಇವತ್ತು ಕನ್ನಡಕ್ಕೆ ಬೆಲೆ ಏನಿದೆ, ಬೇರೆ ಭಾಷೆಗೇನಿದೆ ಅದಕ್ಕಿಂತ 10 ಪಟ್ಟು ಕನ್ನಡಕ್ಕೆ ಬೆಲೆ ಬಂದಿದೆ. ಇವತ್ತು ನಾನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ಈ ಈಶ್ವರನ ಊದೋಟನ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಕನ್ನಡ 100% ನೆಕ್ಸ್ಟ್ ಲೆವೆಲ್ ಇಂಟರ್ನ್ಯಾಷನಲ್ನು ಮೀರಿಸಿ ಬೆಳೆಯುತ್ತೆ. ಯಾಕಂದರೆ ಅದರಲ್ಲಿ ನಮ್ಮಲ್ಲಿ ದೈವ ಇದೆ. ಆ ದೈವದ ಊತೋಟ ನಮ್ಮನ್ನು ಈ ಥರ ಇದು ಮಾಡ್ತಾ ಇದೆ. ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. 5 ವರ್ಷ 6 ವರ್ಷ ಗಂಟೆ ಎಷ್ಟು ಥಿಯೇಟ್ರ್ಗಳು ಮುಚ್ಚೋಗುತ್ತೆ. ಈ ಥರ ಒಂದೊಂದು 7 ವರ್ಷ ಅಟ್ಲೀಸ್ಟ್ 2 ವರ್ಷಕ್ಕಾರು ಒಂದು ಸಿನಿಮಾ ಕೊಟ್ಟರೆ ಎಷ್ಟು ಥಿಯೇಟ್ರ್ಗಳು ಉಳಿಯುತ್ತೆ. ಸರ್ ಎಲ್ಲ ದೊಡ್ಡ ಹೀರೋಗಳು ಅಷ್ಟೇ ಮಾಡೋದು. ಏನು ಹೇಳಿ, ವರ್ಷಕ್ಕೊಂದು ಫಿಲಮ್ ಮಾಡ್ತಾರೆ, ದುಡ್ಡು ಮಾಡ್ಕೊತಾರೆ, ಆರಾಮಾಗಿ ಏನೋ ಹೆಂಡತಿ ಮಕ್ಕಳ ಜೊತೆ ಜೀವನ ನಡೆಸ್ತಾರೆ, ಅಷ್ಟೇ ಮಾಡೋದು. ಎಲ್ಲರೂ ಅಷ್ಟೇ ಸರ್. ನೀವು ಇವತ್ತಿರೋ ಆದರೆ ನಾಳೆ ನೀವು ಅದೇ ಮಾಡೋದು. ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಸರ್ ಈ ಟೈಮಲ್ಲಿ. ಎಲ್ಲರೂ ಅಷ್ಟೇ. ನಾನೇ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ನಾನು ಯೋಚನೆ ಮಾಡೋದಷ್ಟೇ, ಮನೆಗೆ ಟೈಮ್ ಕೊಡಬೇಕು, ಹೆಂಡತಿ ಮಕ್ಳಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಆನಂದವಾಗಿರಬೇಕು ಅಂತ ಮಾಡಲಿ ಬಿಡಿ, ಆರಾಮಾಗಿ ಮಾಡಲಿ ಬಿಡಿ. ವೆಯ್ಟ್ ಮಾಡ್ತಾರೆ ಜನ. ಓಕೆ ಮೇಡಮ್, ನಾನು ಹೇಳ್ತೀನಿ ಕೇಳಿ, ಅಷ್ಟು ಟೈಮ್ ತೊಗೊಂಡಿದೆ. ಯಾಕಂದರೆ ಆ ಥರ ವಿಜುವಲಿಟಿ ಕೊಟ್ಟಿದ್ದಾರೆ. ಇವಾಗಿನ ಕಾಲದಲ್ಲಿ ರಾಜಮೌಳಿ ಇವರು ಹಿಂದೆ ಹೋಗೋ ಕನ್ನಡಿಗರಿಗೆ ಹೇಳ್ತೀನಿ ಕೇಳಿ, ರಿಷಬ್ ಶೆಟ್ಟಿ ಸರ್ ಬಂದಾಯಿತು ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ತೋಪ್ ಅಷ್ಟೇ. ಕನ್ನಡದಲ್ಲಿ ನಂಬರ್ ಒನ್ ಅಂದರೆ ರಿಷಬ್ ಶೆಟ್ಟಿ ಸರ್ ಹಾಗೆ ಆಗ್ತಾರೆ. ಇದು ನನಗೆ 100% ಭರವಸೆ ಇದೆ. ಫ್ಯಾನ್ಸ್ಗಳು ಹೇಳ್ತಾರೆ ಅಪ್ಪು ಸರ್ನೆಲ್ಲ ಮರೆತ್ರಿ ಸಿನಿಮಾದಲ್ಲಿ ಅಂತ ಹೇಳ್ತಿದ್ದಾರೆ. ಸರ್ ನಾವು ಅಪ್ಪು ಸರ್ ನಮ್ಮ ಮನಸ್ಸಲ್ಲಿ ಇರ್ತಾರೆ ಸರ್ ಯಾವಾಗಲೂ. ನಾನು ಹೇಳ್ತೀನಿ ಕೇಳಿ, ಅಪ್ಪು ಸರ್ ಮನಸ್ಸಲ್ಲಿ ಇರ್ತಾರೆ. ಕೆಟ್ಟದ್ದು ಮಾಡೋರು ಎಲ್ಲವ್ರೆ ಅಂತ ಗೊತ್ತು ತಾನೆ, ನೋಡ್ಕೊಳ್ಳಿ ಹೋಗಿ. ಅಪ್ಪು ಸರ್ ಯಾವಾಗಲೂ ನಮ್ಮ ಹೃದಯದಲ್ಲಿ ಯಾವಾಗಲೂ ಚಿರಋಣಿಯಾಗಿರ್ತಾರೆ. ಯಾಕಂದರೆ ಅಷ್ಟು ಮಾಡೋರು ಸರ್ ಅಪ್ಪು ಸರ್ ನಮಗೆ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಗ್ರಾಫಿಕ್ಕು ಒಳ್ಳೆ ಅಂದರೆ ಬಂದು ಕೂತ್ಕೊಂಡಾಗಿಂದ ಬೆಳಗ್ಗೆ 6:30ಗೆ ಬಂದು ಕೂತ್ಕೊಂಡಿದ್ದು ಇವಾಗ 9:30 ಅನ್ನೋ ಟೈಮೇನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರು. ಒಳ್ಳೆ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿದೆ. ಇದಕ್ಕೆ ಕನ್ನಡಕ್ಕೆ ಬಂದಿರೋ ಬೆಲೆ ಇನ್ನು ಮೇಲೆ ನಾವು ಇದೇ ಥರ ಉಳಿಸ್ಕೊಂಡು ಹೋಗಬೇಕು. ಈಶ್ವರನ ಊದೋಟನ ಯಾವ ಥರ ರಕ್ಷಿಸಬೇಕು, ಉಳಿಸ್ಕೊಬೇಕು ಅಂತ ಎಲ್ಲ ಇಲ್ಲಿ ತೋರಿಸಿದ್ದಾರೆ. ಪ್ಲೀಸ್ ಜನ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಯಾರು ಸರ್ ಮೇಡಮ್ ಹೇಳ್ತೀನಿ ಕೇಳಿ, ಒಂದೇ ಒಂದು ನಿಮಿಷ ನಂಗೆ ಬೋರ್ ಆಗಿಲ್ಲ. ನನಗೆ ಬೆಳಿಗ್ಗೆ ನೈಟ್ ಊಟ ಮಾಡಿಲ್ಲ, ಬೆಳಿಗ್ಗೆ ಬಂದು ಕೂತ್ಕೊಂಡು ಹೊಟ್ಟೆನೂ ಅಷ್ಟಿಲ್ಲ. ಮಾಡಿಲ್ಲ ಬೆಳಿಗ್ಗೆ. ಹೌದು, ನನಗೆ ಸಿನಿಮಾ ಅಂದರೆ ಅಷ್ಟು ಹುಚ್ಚು. ಯಾಕಂದರೆ ಕಾಂತಾರ 2ಗೆ ಅಷ್ಟು ವೆಯ್ಟ್ ಮಾಡಿದ್ದೀನಿ. ಫಸ್ಟ್ ಶೋ ಊರ್ವಶಿ ಥಿಯೇಟ್ರಲ್ಲಿ ಕಾಂತಾರ ಊರ್ವಶಿ ಥಿಯೇಟ್ರ್ ಫಸ್ಟ್ ಶೋ ನೋಡಿದ್ದೆ. ಇವಾಗ ಕಾಂತಾರ 1 ಫಸ್ಟ್ ಶೋ ನೋಡ್ತಾ ಇದ್ದೀನಿ. 100% ತೃಪ್ತಿ ಆಗಿದೆ. ಸರ್ ಕಾಂತಾರ ನನಗೆ 400 ರೂಪಾಯಿ ಜಾಸ್ತಿ ಅನಿಸ್ತು. ಬಟ್ ಈ 400 ರೂಪಾಯಿ ತೊಗೊಳ್ಳೋ ದುಡ್ಡಿಗೆ ಅವರು ಸೌಂಡ್ ಕೊಡಬೇಕು. ಇಲ್ಲಿ ಡಾಲ್ಬಿ ಆಟಮ್ಸ್ ಆಗಲಿ DBS ಎಲ್ಲ ಇಡೀ ಬೆಂಗಳೂರಿಗೆ ವೀರೇಶ್ ಥಿಯೇಟ್ರಲ್ಲಿ ನಂಬರ್ 1 ಫಸ್ಟ್ ತಂದಿರೋದು. ಬಟ್ ಸೌಂಡ್ ಯಾರೂ ಕೊಡ್ತಾ ಇಲ್ಲ. ಸೌಂಡ್ ಕೊಟ್ಟರೆ ಜನಕ್ಕೆ ಇನ್ನೂ ಮಜಾ ಕೊಡ್ತಾರೆ. ಹೇಳ್ತೀನಿ ಕೇಳಿ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಸರ್ಕಾರ ಆಗಿರ್ಬೋದು, 1000 ರೂಪಾಯಿಗೆ ಟಿಕೆಟ್ ಇರಬೇಕು ಅಂತ ಒಂದು ಇವರು ಸರ್ ಇದೆಲ್ಲ ಗೌರ್ಮೆಂಟ್ ಗಿಮಿಕು ಅಷ್ಟೇ. ಹೇಳ್ತೀನಿ ಕೇಳಿ, ಇವತ್ತು ಕನ್ನಡಕ್ಕೆ ಬೆಲೆ ಏನಿದೆ, ಬೇರೆ ಭಾಷೆಗೇನಿದೆ ಅದಕ್ಕಿಂತ 10 ಪಟ್ಟು ಕನ್ನಡಕ್ಕೆ ಬೆಲೆ ಬಂದಿದೆ. ಇವತ್ತು ನಾನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ಈ ಈಶ್ವರನ ಊದೋಟನ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಕನ್ನಡ 100% ನೆಕ್ಸ್ಟ್ ಲೆವೆಲ್ ಇಂಟರ್ನ್ಯಾಷನಲ್ನು ಮೀರಿಸಿ ಬೆಳೆಯುತ್ತೆ. ಯಾಕಂದರೆ ಅದರಲ್ಲಿ ನಮ್ಮಲ್ಲಿ ದೈವ ಇದೆ. ಆ ದೈವದ ಊತೋಟ ನಮ್ಮನ್ನು ಈ ಥರ ಇದು ಮಾಡ್ತಾ ಇದೆ.
ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ 5 ವರ್ಷ 6 ವರ್ಷ ಗಂಟೆ ಎಷ್ಟೋ ಥಿಯೇಟರ್ಗಳು ಮುಚ್ಚೋಗುತ್ತೆ. ಈ ಥರ ಒಂದೊಂದು 7 ವರ್ಷ ಅಟ್ಲೀಸ್ಟ್ 2 ವರ್ಷಕ್ಕಾರು ಒಂದು ಸಿನಿಮಾ ಕೊಟ್ಟರೆ ಎಷ್ಟು ಥಿಯೇಟರ್ಗಳು ಉಳಿಯುತ್ತೆ. ಸರ್ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಅಷ್ಟೇ ಮಾಡೋದು. ಏನು ಹೇಳಿ, ವರ್ಷಕ್ಕೊಂದು ಫಿಲಮ್ ಮಾಡ್ತಾರೆ, ದುಡ್ಡು ಮಾಡ್ಕೊತಾರೆ, ಆರಾಮಾಗಿ ಮನುಷ್ಯ ಏನೋ ಹೆಂಡತಿ ಮಕ್ಕಳ ಜೊತೆ ಜೀವನ ನಡೆಸ್ತಾರೆ, ಅಷ್ಟೇ ಮಾಡೋದು. ಎಲ್ಲರೂ ಅಷ್ಟೇ ಸರ್. ನೀವು ಇವತ್ತು ಹೀರೋ ಆದರೆ ನಾಳೆ ನೀವು ಅದೇ ಮಾಡೋದು. ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಸರ್ ಈ ಟೈಮಲ್ಲಿ. ಎಲ್ಲರೂ ಅಷ್ಟೇ. ನಾನೇ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ನಾನು ಯೋಚನೆ ಮಾಡೋದಷ್ಟೇ, ಮನೆಗೆ ಟೈಮ್ ಕೊಡಬೇಕು, ಹೆಂಡತಿ ಮಕ್ಳಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಆನಂದವಾಗಿರಬೇಕು ಅಂತ ಮಾಡಲಿ ಬಿಡಿ, ಆರಾಮಾಗಿ ಮಾಡಲಿ ಬಿಡಿ. ವೆಯ್ಟ್ ಮಾಡ್ತಾರೆ ಜನ. ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ ಅಂತ ಒಂದಷ್ಟು ಜನ ಹೇಳ್ತಾ ಓಕೆ ಮೇಡಮ್, ನಾನು ಹೇಳ್ತೀನಿ ಕೇಳಿ, ಅಷ್ಟು ಟೈಮ್ ತೊಗೊಂಡಿದೆ. ಯಾಕಂದರೆ ಆ ಥರ ವಿಜುವಲಿಟಿ ಕೊಟ್ಟಿದ್ದಾರೆ. ಇವಾಗಿನ ಕಾಲದಲ್ಲಿ ರಾಜಮೌಳಿ ಇವರು ಹಿಂದೆ ಹೋಗೋರು ಕನ್ನಡಿಗರಿಗೆ ಹೇಳ್ತೀನಿ ಕೇಳಿ, ರಿಷಬ್ ಶೆಟ್ಟಿ ಬಂದಾಯಿತು. ರಿಷಬ್ ಶೆಟ್ಟಿ ಸರ್ ಬಂದಾಯಿತು ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ತೋಪ್ ಅಷ್ಟೇ. ಕನ್ನಡದಲ್ಲಿ ನಂಬರ್ ಒನ್ ಅಂದರೆ ರಿಷಬ್ ಶೆಟ್ಟಿ ಸರ್ ಹಾಗೆ ಆಗ್ತಾರೆ. ಇದು ನನಗೆ 100% ಭರವಸೆ ಇದೆ. ಫ್ಯಾನ್ಸ್ಗಳು ಹೇಳ್ತಾರೆ ಅಪ್ಪು ಸರ್ನೆಲ್ಲ ಮರೆತ್ರಿ ಈ ಸಿನಿಮಾದಲ್ಲಿ ಅಂತ ಹೇಳ್ತಿದ್ದಾರೆ. ಸರ್ ನಾವು ಅಪ್ಪು ಸರ್ ನಮ್ಮ ಮನಸ್ಸಲ್ಲಿ ಇರ್ತಾರೆ ಸರ್ ಯಾವಾಗಲೂ. ನಾನು ಹೇಳ್ತೀನಿ ಕೇಳಿ, ಅಪ್ಪು ಸರ್ ಮನಸ್ಸಲ್ಲಿ ಇರ್ತಾರೆ. ಕೆಟ್ಟದ್ದು ಮಾಡೋರು ಎಲ್ಲವ್ರೆ ಅಂತ ಗೊತ್ತು ತಾನೆ, ನೋಡ್ಕೊಳ್ಳಿ ಹೋಗಿ. ಅಪ್ಪು ಸರ್ ಯಾವಾಗಲೂ ನಮ್ಮ ಹೃದಯದಲ್ಲಿ ಯಾವಾಗಲೂ ಚಿರಋಣಿಯಾಗಿರ್ತಾರೆ. ಯಾಕಂದ್ರೆ ಅಷ್ಟು ಮಾಡೋರು ಸರ್ ಅಪ್ಪು ಸರ್ ನಮಗೆ. ಓಕೆ, ಆಯಿತು, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.